ಏನು ಗುರು ಇದು ಫಾಗು ಇವತ್ತು ಮಂಜು ಕವಿದ ವಾತಾವರಣ ಎಲ್ಲ ಇವತ್ತು ಲಕ್ನೋವಲ್ಲಿ. ಅಲ್ಲ ಆ ಸೀನ್ ಈ ಥರ ಇರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಮುಂಚೆನೇ. ಸೌತಲ್ಲಿ ಇಡಬೇಕಲ್ವಮ್ಮ ಮ್ಯಾಚ್ಗಳನ್ನೆಲ್ಲ ತೊಗೊಂಬಂದ್ಬಿಟ್ಟಲ್ಲಿ ತಗೊಂಡೋಗ್ಬಿಟ್ಟಲ್ಲಿ ನಾರ್ತ್ಗೆ ಇಟ್ಬಿಟ್ಟು ಅಲ್ಲಿ ಮೊದಲೇ ಗೊತ್ತು ಚಳಿ ಈ ಟೈಮಲ್ಲಿ ಹೆಂಗಿರ್ತದೆ ನಾರ್ತಲ್ಲಿ ಅಂತ. ನಮಗೆ ಕ್ವಾಟ್ಲೆಗಳು ಕೊಡ್ತಾರೆ. ಇದೇನಾದ್ರು ಈ ಮ್ಯಾಚು ಫಾಗಿಂದ ನಿಂತೋಯ್ತು ಅಂತ ಅಂದರೆ ಫಾಗಿಂದ ಇವಾಗ ಆಲ್ರೆಡಿ 2ನೇ ಇನ್ಸ್ಪೆಕ್ಷನ್ ಆಗ್ತಾಯಿದೆ. ಫಸ್ಟ್ ಇನ್ಸ್ಪೆಕ್ಷನ್ ಆಗಿದ್ದು 6:30, ಇನ್ನೇನು 6:30 ಟಾಸ್ ಆಗಬೇಕಾಗಿತ್ತು, ಆಗಲಿಲ್ಲ. ಅಲ್ಲಿ 6:50 ಇನ್ಸ್ಪೆಕ್ಷನ್ ಆಯಿತು, 7:30 ಇನ್ಸ್ಪೆಕ್ಷನ್ ಇದೆ. ಸೊ ನೋಡ್ತು ಅಂತಂದರೆ ಡ್ರೆಸ್ಸಿಂಗ್ ರೂಮಲ್ಲಿರೋರೇ ಕಾಣಿಸ್ತಾ ಇಲ್ಲ, ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಕ್ಯಾಮ್ರಾಗೇನೆ ಕಾಣಿಸ್ತಾ ಇಲ್ಲ ಅಂದರೆ ಪ್ಲೇಯರ್ಸ್ ಹಿಂಗೆ ಆಡ್ತಾರೆ ಪಾಪ. ಅಲ್ಲಿ ಸೌತ್ ಆಫ್ರಿಕನ್ಸ್ ಗ್ರೌಂಡ್ಗೆ ಹಿಡಿದಿಲ್ಲ. ಅಲ್ಲಿ ನಾವು ಆಡಲ್ಲಮ್ಮ ಇಲ್ಲಿ ಅಂತ. ಲಾಸ್ಟ್ ಮ್ಯಾಚು ಆಡಿಕೊಳ್ಳೋಣ ಬೇಕಾದ್ರೆ, ಲಾಸ್ಟ್ ಮ್ಯಾಚು ಅದು ಡಿವೈಡ್ ಇರಲಿ, ನಾವು ಆಡ್ಕೊತೀವಿ, 2-2 ಆಗಲಿ ಸೀರೀಸ್ ಟೈಮ್ ಮಾಡ್ಕೊಂಡು ಹೋಗೋಣ ಅನ್ನೋ ಹತ್ರ ಆ ಒಂದು ಇಂಟೆಂಟಲ್ಲಿ ಇದ್ದಾರೆ ಇವತ್ತು. ಅಂದರೆ ಕಾಲ್ ಆಫ್ ಆಗಿಲ್ಲ ಯಾವತ್ತೂ ಕೂಡ. ಫಾಗಿಂದ ಆಗಿ ಮ್ಯಾಚ್ ಯಾವತ್ತೂ ಸಹ ಕಾಲ್ ಆಫ್ ಆಗಿಲ್ಲ. ಸೊ ಇದೇನಾದ್ರು ಆಗೋಗ್ಬಿಡ್ತು ಅಂದರೆ ಫಸ್ಟ್ ಇನ್ಸ್ಟಿಂಗ್ಸ್ ಆಗೋಗ್ಬಿಡುತ್ತೆ. ಈ ಥರ ಆಗಿರುವಂಥದ್ದು ಕ್ರಿಕೆಟ್ ಹಿಸ್ಟ್ರಿಲೇ. ಇವೆಲ್ಲ ರೇರ್ ಸೀನ್ಸು. ಫಾಗಿಂದ ಮ್ಯಾಚ್ಗಳು, ಮಳೆಯಿಂದ ಮ್ಯಾಚ್ ನಿಲ್ಲೋದು, ಬೇರೆ ಬೇರೆ ಇನ್ಸಿಡೆಂಟ್ಗಳಿಂದ ಮ್ಯಾಚ್ ನಿಲ್ಲೋದು ನೋಡಿದ್ವಿ. ಯೂಶಲಿ ಮಳೆಯಿಂದ ನಿಲ್ಲೋದನ್ನ ನೋಡಿದ್ದೀವಿ ನಾವು, ಬೇರೆ ಬೇರೆ ಇನ್ಸ್ಟಿಂಗ್ಸ್ಗಳಿಂದ ನೋಡಿರೋದಿಲ್ಲ. ಟೆಂಪ್ರವರಿಯಾಗಿ ನಿಂತಿರೋದು ನೋಡಿದ್ದೀವಿ. ಇವಾಗ ಯಾವ ಬಂತು ಅನ್ನೋದಕ್ಕೆ ಟೆಂಪ್ರವರಿಯಾಗಿ ನಿಲ್ಲೋದು. ಏನಾದ್ರು ಆಯಿತು ಅಂತಂದರೆ ಏನಾದ್ರು ಆಕ್ಸಿಡೆಂಟಲ್ಲಾಗಿ ಏನಾದ್ರು ಆಯಿತು ಅಂತಂದರೆ ಅಚಾನಕ್ ನಿಲ್ಲೋದು, ಅದೆಲ್ಲ ನೋಡಿದ್ದೀವಿ. ಬಟ್ ಫಾಗಿಂದ ಜಾಸ್ತಿ ನಿಲ್ಲೋದನ್ನ ನೋಡಿದ್ದೀವಿ. ಬಟ್ ನಿಂತ್ಬಿಟ್ಟು ಪಟ್ಟಣಕ್ಕೆ ಸ್ಟಾರ್ಟ್ ಆಗಿರೋದು ನೋಡಿದ್ದೀವಿ. ಬಟ್ ಇಲ್ಲಿ ಯಾವ ರೇಂಜಿಗಿದೆ ಅಂದರೆ ಫಾಗು ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಟಾಸ್ ಹಾಕೋಕ್ಕೆ ಹೋಗಿಲ್ಲ. ಅಲ್ಲಿ ಆ ಥರ ಇದೆ ಫಾಗ್. ಯಾಕಂದರೆ ಟಾಸ್ ಏನಕ್ಕೆ ಹಾಕೋಕ್ಕೆ ಹೋಗಿಲ್ಲ ಗುರು, ಮಳೆ ಬಂದರೆ ಅಲ್ವಾ ಗುರು ಪ್ರಾಬ್ಲಮ್ಮು ಟಾಸ್ ಹಾಕೋದಕ್ಕೆ. ಫಾಗಿದ್ರೆ ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರೆ ಅಲ್ಲಿ ಕಾಣಿಸ್ತಾ ಇಲ್ವಲ್ಲ, ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಅಲ್ಲಿ ಕ್ಯಾಮ್ರಾಗೆ ಪ್ರಾಬ್ಲಮ್ ಅಲ್ವಾ, ಅಲ್ಲಿ ಬ್ರಾಡ್ಕಾಸ್ಟರ್ಸಿಗೆ ಪ್ರಾಬ್ಲಮ್ ಅಲ್ವಾ. ಅಲ್ಲಿ ಎಲ್ಲನೂ ಆಯಾಮದ ಬಗ್ಗೆಯೂ ಯೋಚನೆ ಮಾಡಬೇಕು. ಅಲ್ಲಿ ಬರೀ ಅಲ್ಲಿ ಹೋಗ್ಬಿಟ್ಟು ಟಾಸ್ ಹಾಕ್ಬಿಡೋದಲ್ಲ, ಬ್ರಾಡ್ಕಾಸ್ಟರ್ಗೆ ಗೊತ್ತಾಗಬೇಕಲ್ಲ ಅಲ್ಲಿ ಇಲ್ಲ ಟಾಸ್ ಹಾಕ್ತಾವ್ರು ಇಲ್ಲಿ ಅಂತ. ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಬೇಕಲ್ಲ ಅಲ್ಲಿ ಹತ್ರದಿಂದ. ಸೊ ಇದು ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಈ ಥರ ಫಾಗಿ ವೆದರ್ ಇತ್ತು ಅಂತಂದರೆ ಖಂಡಿತ ಬ್ಯಾಟರ್ಸ್ಗೂ ಪ್ರಾಬ್ಲಮ್ಮು, ಜೊತೆಗೆ ಫೀಲ್ಡರ್ಸ್ಗೂ ಪ್ರಾಬ್ಲಮ್ಮು, ಮೇಯ್ನಾಗಿ ಬೌಲರಿಗೆ ಪ್ರಾಬ್ಲಮ್ಮು. ಏನಾದ್ರು ಸ್ಟ್ರೈಟಾಗಿ ರಮ್ಮನಾಗಿ ಹೊಡೆದ್ರು ಅಂತಂದರೆ ಬಾಲ್ ಎಲ್ಲೋ ಹೋಗ್ತೈತಿ, ಕಡೆ ಹೋಗ್ತೈತಿ, ತಲೆಗಿಲಾಗಿ ಹೊಡೆದ್ರೆ ಆಮೇಲೆ ಬುಲ್ಡೆ ಓಪನ್ ಆಗಿಬಿಡುತ್ತೆ ಅಷ್ಟೇ. ಇನ್ಫ್ಯಾಕ್ಟ್ ಬ್ಯಾಟರ್ಸ್ಗೂ ಕೂಡ ಪ್ರಾಬ್ಲಮ್ಮೇನೆ. ಹೆಲ್ಮೆಟ್ ತೆಗಿಯಂಗಿಲ್ಲ ಸ್ಪಿನ್ನರ್ಸ್ಗೆ ಆಡಬೇಕಾದ್ರೂ ಕೂಡ. ಸೊ ಆ ಥರ ಆಡಬೇಕಾಗತ್ತೆ. ಬಟ್ ಮ್ಯಾಚ್ನ ಆಡ್ಸೋದಕ್ಕೋಸ್ಕರನೇ ನೋಡೋದು, ಮ್ಯಾಚ್ನ ಕಾಲ್ ಆಫ್ ಮಾಡೋದಕ್ಕೆ, ಮ್ಯಾಚ್ನ ಇಲ್ಲ ಗುರು ನಜ್ಜಿ ಫಾಗ್ ಐತಿ ಇವತ್ತು ನಡ್ರಿ ಮನೆಗೆ ಅಂತ ಅನ್ನೋದಕ್ಕೆ ನೋಡೋದಿಲ್ಲ. ಸೊ ಆದಷ್ಟು ಆಡ್ಸೋದಕ್ಕೇ ನೋಡ್ತಾರೆ. ಅಂದರೆ ಸ್ವಲ್ಪ ಏನಾದ್ರು ಕ್ಲಿಯರ್ ಆಯಿತು ಅಂತಂದರೆ, ಸ್ವಲ್ಪ ಮಂಜು ಕವಿದ ವಾತಾವರಣ ಕ್ಲಿಯರ್ ಆಯಿತು ಅಂದರೆ ಖಂಡಿತ ಆಡ್ಸೋದಕ್ಕೇ ನೋಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಫಾಗ್ ಆಗೋಗ್ಬಿಟ್ಟಿದೆ, ನಡ್ರಪ್ಪ ಮನೆಗೆ ಅಂತ ಇವಾಗಲೇ ಏನು ಹೇಳಿಲ್ಲ. ಸೊ ಹೋಪ್ಫುಲಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇದು ರೇರೆಸ್ಟ್ ಸೀನ್ ಇನ್ ಕ್ರಿಕೆಟ್ ಆಗೋಗ್ಬಿಡುತ್ತೆ. ಯು ಪಿಲಿ ನಾರ್ಮಲಾಗಿ ಈ ಟೈಮಲ್ಲೆಲ್ಲ ನಾರ್ತಲ್ಲಿ ಬಂತು ಅಂತಂದರೆ ಖಂಡಿತ ಹೆವಿ ಚಳಿ ಇರುತ್ತೆ, ಈ ಥರ ವೆದರ್ ಇರುತ್ತೆ ಅಂತ ಮುಂಚೆ ಎಲ್ಲ ಗೊತ್ತಿತ್ತು. ಬಟ್ ಆದ್ರೂ ಕೂಡ ತಗೊಂಡೋಗ್ಬಿಟ್ಟೆಲ್ಲ ನಾರ್ತನೇ ಜಾಸ್ತಿ ಮ್ಯಾಚ್ಗಳನ್ನ ಇಟ್ಟಿದ್ದಾರೆ. ಸೌತಲ್ಲಿ ತೊಗೊಂಬಂದು ಇಟ್ಟಿದ್ರೆ ಆಗ್ತಿರಲಿಲ್ವ ಮ್ಯಾಚ್ಗಳನ್ನೆಲ್ಲ. ಅಲ್ಲಿ ಮುಂಬೈಯಲ್ಲಿ ಅಲ್ಲಿ ಇಲ್ಲಿ ಇಟ್ಟಿದ್ರೆ ಆಗ್ತಿಲ್ಲ, ಡಿ.ವೈ. ಪಾಟೀಲ್ ವಾಂಕಡೆ ಅಲ್ಲಿ ಇಲ್ಲಿ ಇಟ್ಟಿದ್ರೆ ಆಗ್ತಿರಲಿಲ್ವ. ನಮ್ಮ ಬೆಂಗಳೂರಿಗಂತೂ ಹಣೆ ಬರ ಇಲ್ಲ ಬಿಡಿ, ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ಹಣೆ ಬರ. ಖಂಡಿತ ಒಂದು ಮ್ಯಾಚ್ ಆದ್ರೂ ಬೆಂಗಳೂರಿಗೆ ತೊಗೊಂಬಂದು ಇಟ್ಟಿರೋರು ಏನಾದರೂ ಇನ್ ಕೇಸ್ ಆ ಥರ ಇನ್ಸಿಡೆಂಟ್ ಆಗಿರಲಿಲ್ಲ ಅಂದರೆ ಖಂಡಿತ ಒಂದು ಮ್ಯಾಚಾದ್ರು ಬೆಂಗಳೂರಲ್ಲಿ ಇದ್ದೇ ಇರೋದು ಈ ಒಂದು ಸೀರೀಸಲ್ಲಿ. ಅದೊಂದು ಮಿಸ್ ಮಾಡ್ಕೊಂಡ್ವಿ. ಸೊ ಇವಾಗ ಫಾಗಿಂದ ಏನಾದ್ರು ಮಿಸ್ ಆಯಿತು ಅಂತಂದರೆ, ಈ ಮ್ಯಾಚ್ ಏನಾದ್ರು ಕಾಲ್ ಆಫ್ ಆಯಿತು ಅಂತಂದರೆ ಲಾಸ್ಟ್ ಮ್ಯಾಚು ಸೀರೀಸ್ ಡಿಸೈಡರ್ ಆಗೋಗ್ಬಿಡುತ್ತೆ ಆ ಮ್ಯಾಚು. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನು ಟೈಮ್ ಇದೆ. ಹೋಪ್ ಫಾರ್ ದ ಬೆಸ್ಟ್. ಓವರ್ಸ್ ಏನು ರಿಡ್ಯೂಸ್ ಆಗೋದು ಬೇಡ, ಹಂಗೆ ಆಗಲಿ ಅಂತಲೇ ನಮ್ಗೆ ಕೇಳ್ಕೊಳ್ಳೋದು. ಯಾಕಂದರೆ 20 ಓವರ್ಸ್ ಮ್ಯಾಚ್ ಆಯಿತು ಅಂದರೆ ಮಜಾ ಇರೋದು. ಬಟ್ ಬ್ಯಾಟರ್ಸ್ಗಂತೂ ಇವತ್ತು ಫುಲ್ ಕ್ಲಿಯರ್ ಆಗೋದಿಲ್ಲ. ಫಾಗ್ ಕ್ಲಿಯರ್ ಆಯಿತು ಅಂದ್ರೂ ಕೂಡ ಫುಲ್ 100% ಕ್ಲಿಯರ್ ಆಗೋ ಥರ ಅಂತೂ ಕಾಣಿಸ್ತಾ ಇಲ್ಲ. ಸೊ ಲೈಟಾಗಿ ಕ್ಲಿಯರ್ ಆಯಿತು ಅಂತಂದರೆ ಆಡಿಸುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿರೋರೇ ಕಾಣಿಸ್ತಾ ಇಲ್ಲ ಗುರು, ಕ್ಯಾಮ್ರಾ ಕಣ್ಣಿಗೆ ಫುಲ್ಲು ಫಾಗೇ ಕಾಣಿಸ್ತಾ ಇತ್ತಲ್ಲಿ. ಯಾರವ್ರೆ ಅಂತಲೇ ಕಾಣಿಸ್ತಿಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ. ದೂರದಲ್ಲಿರುವಂಥ ಕ್ಯಾಮ್ರಾ ಕಾಣಿಸ್ತಾನೆ ಇಲ್ಲ. ಕ್ಲಾರಿಟಿ ಇರಬೇಕು. ದೂರದಲ್ಲಿ ನಿಂತ್ಕೊಂಡು ಬ್ರಾಡ್ಕಾಸ್ಟರ್ಸ್ ಹೋದು ನಾವು ಮಾಡೋದು, ಕ್ಯಾಮ್ರಾಗಳೆಲ್ಲ ದೂರ ಇರ್ತವೆ. ಅಲ್ಲಿ ಆಡ್ತಾವ್ರೊಬ್ಬ ಪ್ಲೇಯರು ಅಂತ ಅಂದಮೇಲೆ ಗೊತ್ತಾಗಬೇಕು. ಅಲ್ಲಿ ಮತ್ತೆ ಪ್ಲೇಯರ್ ಹತ್ರ ಹೋಗ್ಬಿಟ್ಟು ಹಿಡಿಯೋಕ್ಕಾಗತ್ತೆ. ಹತ್ರ ಹೋದ್ರೆ ಕ್ಯಾಮ್ರಾ ಕಾಣುತ್ತೆ, ದೂರದಿಂದ ಕ್ಯಾಮ್ರಾ ಕಣ್ಣಿಗೆ ಕಾಣೋದಿಲ್ಲ ಪ್ಲೇಯರ್ಸ್ಗಳು ದೂರ ಇಟ್ಕೊಂಡಿರುವಂಥ ಕ್ಯಾಮ್ರಾಗಳಿಗೆ. ಸೊ ನೋಡೋಣ ಏನಾಗುತ್ತೆ ಅಂತ ಸೀನು. ಇದೇನಾದ್ರು ಆಗ್ಬಿಡ್ತು ಈ ಥರ ಅಂತಂದರೆ ವೆರಿ ಫಸ್ಟ್ ಇನ್ಸ್ಟಿಂಗ್ಸ್ ಆಗೋಗ್ಬಿಡುತ್ತೆ ಈ ಥರ ಸೀನ್ ಆಗಿರೋವಂಥದ್ದು. ಕಾದು ನಾವು ಹೋಪ್ ಫಾರ್ ದ ಬೆಸ್ಟ್. ನೆಕ್ಸ್ಟು 7:30 ಒಂದು ಇನ್ಸ್ಪೆಕ್ಷನ್ ಇದೆ. ಸೊ ಅಲ್ಲಿ ಬೆಟರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಇದನ್ನು ಕೂಡ ಏನೇನು ನೋಡಿದ್ದೀವಿ ಕ್ರಿಕೆಟಲ್ಲಿ, ಇದನ್ನು ನೋಡ್ಬಿಡೋಣ ಬಿಡಿ. ಮತ್ತೆ ಸಿಗೋಣ.